24,598.45 ಕೋಟಿ. ಎಷ್ಟು? ಕೇಂದ್ರ ಸರ್ಕಾರದ್ದು ಕೇವಲ ಎಷ್ಟು ಗೊತ್ತಾ? 11,786 ಕೋಟಿ. ಯಾವ್ದು ಜಾಸ್ತಿ? ಮತ್ತೆ ಯಾರಿಗೆ ಹೆಸರು ಬರಬೇಕಾಗಿರೋದು? ರಾಜ್ಯಕ್ಕಲ್ವಾ? ಗೊತ್ತಾಯ್ತೇನ್ರಪ್ಪ? ಪಂಚಾಯತಿ ಅಧ್ಯಕ್ಷರುಗಳು ನಮಗೆ ನಾವೊಂದು ಪತ್ರ ಬರೆದಿದ್ದೀನಿ ಮೊನ್ನೆ. ಇನ್ನೂ 25-26ನೇ ಸಾಲಿಗೆ ಅಲ್ಲ, ಸೆಂಟ್ರಲ್ ಶೇರು 13,004.63 ಕೋಟಿ ಬರಬೇಕು. 13,004.63 ಕೋಟಿ ಬರಬೇಕು. ಕೊಟ್ಟಿದೆಯಾ? ಮತ್ತೆ ನೀವೆಲ್ಲ ನಮ್ಮ ರಾಜ್ಯ ಸರ್ಕಾರದ ಪಾಲು ಕೊಟ್ಬಿಟ್ಟಿದ್ದೀವಿ. ನಾವು ಇನ್ನೂ ಜಾಸ್ತಿನೇ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 13,000 ಕೋಟಿ ಕೊಡಬೇಕು. ನಮ್ಮ ಮೇಲೆ ಒತ್ತಡ ಒತ್ತಡ ಹಾಕ್ತೀರಿ ನೀವು, ಆದ್ರೆ ಅವ್ರ ಮೇಲೆ ಯಾರು ಒತ್ತಡನೇ ಹಾಕೋದಿಲ್ಲ. ನೋಡಿ, ಕಬ್ಬು ಬೆಳೆಗಾರರು ಇದ್ದಾರಲ್ಲ, FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಅದಕ್ಕೆ ನ್ಯಾಯಯುತವಾಗಿ ಸಕ್ಕರೆಗೆ MSP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾಕೆ ನಮ್ಮನ್ನ ಜಾಡಿಸ್ತೀರಿ? ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ ನಾನು. ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ, ಅವನು ಜೋಶಿ ನಾಗರಿಕ ಸೇವೆಗಳ ಸಚಿವ, ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ. ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ. ಈ ಸೀಟೆಕ್ ಗೊತ್ತಾ ನಮಗೆ? ನಿಮಗೆ ಒಂದು ವರ್ಷಕ್ಕೆ ಎಷ್ಟು ತೆರಿಗೆ ಕೊಡ್ತೀವಿ ಅಂತ ನಿಮಗೆ ಗೊತ್ತಾ? ಗೊತ್ತೇನ್ರಿ ನಿಮಗೆ ತೆರಿಗೆ? 45 ಲಕ್ಷ ಕೋಟಿ, ಸುಮಾರು 45,000 ಕೋಟಿ. 45,000 ಕೋಟಿ. ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ₹1 ಕೊಟ್ರೆ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ, ನಾವು ಬರೋದು 13ರಿಂದ 14 ಪೈಸೆ ಮಾತ್ರ. ಎಷ್ಟಪ್ಪ? ಅದರಲ್ಲಿ ನಾವೆಲ್ಲ ನಿಮಗೂ ಕೊಡಬೇಕು. 45,000 ಕೋಟಿ ತೆರಿಗೆ ಕೊಟ್ಬಿಟ್ಟು ನಮಗೆ ವಾಪಸ್ಸು ₹1 ಕೊಟ್ರೆ, ₹1ನಲ್ಲಿ ಎಷ್ಟು ಪೈಸೆ ಇರೋದು? 100 ಪೈಸೆ. ನಮ್ಗೆ ಎಷ್ಟು ವಾಪಸ್ ಬರೋದು? 13-14 ಪೈಸೆ ಮಾತ್ರ. ಇದು ನ್ಯಾಯನಾ? ಇದು ಕೇಳಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೆಲ್ಲ ಪಾಪ ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರಜ್ಞಾವಂತ ಚೇರ್ಮನ್ಗಳಿದ್ದೀರಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ತಿಳ್ಕೋಬೇಕು ಇದನ್ನೆಲ್ಲ. ಈಗ ಈ ಸೊತ್ತು ಇವತ್ತು ತಂತ್ರಾಂಶ ಚಾಲನೆ ಕೊಟ್ಟಿದ್ದೀವಲ್ಲ,
ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೂ ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಾಗಬೇಕು. ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಸ್ವತ್ತುಗಳು ಸುಮಾರು ನಾವು ಎಷ್ಟು 1 ಕೋಟಿನ 95 lakhs 95 ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನ ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಸ್ವತ್ತುಗಳನ್ನ ತಂತ್ರಾಂಶಕ್ಕೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅವೆಲ್ಲ ಗ್ರಾಮ ಪಂಚಾಯಿತಿ ಆದಾಯ ಬರ್ತಾ ಇರಲಿಲ್ಲ. ಈಗ ಎಷ್ಟು ಜಾಸ್ತಿ ಆಗಿದೆ? 1778 ಕೋಟಿ. ಇನ್ನೂ ಜಾಸ್ತಿ ಆಗುತ್ತೆ. 2000 ಕೋಟಿಗೂ ಜಾಸ್ತಿ ಆಗುತ್ತೆ. ನೀವೆಲ್ಲ ಮಾಡಬೇಕಲ್ಲ. ಆಮೇಲೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರು? ಯಾರ್ರೀ? ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು? ನಾವಲ್ಲ, ರಾಜ್ಯ ಸರ್ಕಾರ. ನಮಗೆ ಏಕಂತಂದ್ರೆ ನಮಗೆ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇದೆ. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಜನರು ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು, ಜನತಂತ್ರದ ವಿಕೇಂದ್ರೀಕರಣ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಅದರಿಂದ ಈ ಕೇಂದ್ರ ಸರ್ಕಾರ ಇದೆಯಲ್ಲ, ನಾವು ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ, ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ರಾಜೀವ್ ಗಾಂಧಿ ಅವರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಇವನ್ನೆಲ್ಲ ಮಾಡಿದ್ದು. ಈಗ ಏನು ಮಾಡ್ತಾ ಇಲ್ಲ, ಇರೋದನ್ನು ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ಅಂತ ಅನ್ನೋದು ದುಡ್ಡು ಮಾತ್ರ ಕೊಡಲ್ಲ. ದುಡ್ಡೇ ಕೊಡಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ದುಡ್ಡು ಕೊಡಲ್ಲ. ನಾವು ಗ್ರಾಮೀಣ ಅದಕ್ಕೋಸ್ಕರನೇ ಈ ನಮ್ಮ ಸರ್ಕಾರ ಬಂದ ಮೇಲೆ ಕಲ್ಯಾಣ ಪಥ, ಪ್ರಗತಿ ಪಥ ಸುಮಾರು 8260 ಕಿಲೋಮೀಟರ್ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ. ಈ 2 ಯೋಜನೆಗಳನ್ನು ತಂದವರು ಯಾರು? ನಾವಲ್ವಾ? ಆದ್ರೂ ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರಂತೆ ನಮ್ಮ ಮೇಲೆ. ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ಬಿಡೋದು ಕೇಂದ್ರ ಸರ್ಕಾರದ ಮೇಲೆ. ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ತಗೋಬರ್ತಾರಂತೆ. ಸೊ ಇದನ್ನ ಎಂತ ವಿಪರ್ಯಾಸ ನೋಡಿ. ವಿಪರ್ಯಾಸ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದಕ್ಕೆ ಇವೆಲ್ಲ ಅರ್ಥವಾಗ್ಲಿ ಅಂತಲೇನೆ ಎಂತ ಅರಿವು ಕೇಂದ್ರಗಳನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಪುಸ್ತಕ ಭಂಡಾರ, ಏನದು? ಪುಸ್ತಕ ಗೂಡು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಲೈಬ್ರರಿಗಳಲ್ಲಿ ಯಾರು ಮಾಡೋದವ್ರು ಗೊತ್ತಾ? ಗ್ರಾಮ ಪಂಚಾಯಿತಿಗಳಲ್ಲಿ. ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ, ಆಮೇಲೆ ಹಣಕಾಸಿನ ಮಂತ್ರಿ ಇರುವಾಗ ಹಿಂದೆ ಆಗ ಮಾಡದ್ದು. ಯಾಕಂತಂದ್ರೆ ಇವೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, PDOಗಳಿಗೆ ಅರ್ಥ ಆಗ್ಬೇಕು. ಈ ದೇಶದಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು. ನಾವು ಮಹಿಳೆಯರಿಗೆ ಅಸಮಾನತೆ ಹೋಗ್ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದು ಅಲ್ವಾ?